ಕರ್ಕಾಟಕ ರಾಶಿನಲ್ಲೇ ಸೂರ್ಯಗ್ರಹಣ ನಡೀತಾ ಇರೋದ್ರಿಂದ ಭರ್ಜರಿ ಲಾಭ ಏನೋ ನೀವು ನೋಡ್ಬೋದು. ಆದರೆ ಸೂರ್ಯಗ್ರಹಣದ ನಂತರ ಆಗುವಂತಹ ಕೆಲವೊಂದು ಎಫೆಕ್ಟ್ಸ್ ಬಗ್ಗೆ ನಿಮಗೆ ಗೊತ್ತಿದೆಯಾ? ಕೊನೆಗೂ ಕರ್ಕಾಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಜನ್ಮ ಗುರುವಿನಿಂದ ಸಿಕ್ತಿದೆ ಒಂದು ಸರ್ಪ್ರೈಸ್ ಗಿಫ್ಟ್. ಆ ಒಂದು ಅದೃಷ್ಟಕರವಾದ ವಿಷಯ ಆದರೂ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ. ಕರ್ಕಾಟಕ ರಾಶಿಯವರೇ, ಆಗಸ್ಟ್ ತಿಂಗಳಲ್ಲಿ ಇದೊಂದು ಗ್ರಹದ ಬದಲಾವಣೆ ಆಗ್ತಾ ಇರೋದ್ರಿಂದ ನಿಮ್ಮ ನೆಮ್ಮದಿನ ಕೆಡಿಸ್ಕೊಳ್ಳುವಂಥ ಇದೊಂದು ತಪ್ಪನ್ನ ನೀವು ಮಾಡೋಕ್ಕೆ ಹೋಗಬೇಡಿ. ಜ್ಞಾನಾನಂದಮಯಂ ದೇವಂ ನಿರ್ಮಲಾ ಸ್ಫಟಿಕಾಕೃತಿಂ ಆಧಾರಂ ಸರ್ವ ವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೆ. ನನ್ನ ಸಮಸ್ತ ಆರಾಧ್ಯ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ತಿಂಗಳು ಅಂದರೆ ಆಗಸ್ಟ್ 2026ರ ಭವಿಷ್ಯ ಹೇಗಿರುತ್ತೆ, ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಅನ್ನೋದನ್ನ ನೋಡೋಣ ಬನ್ನಿ. ಇನ್ನು ಗ್ರಹಗಳ ಸ್ಥಾನಮಾನ ಹೇಗಿದೆ, ಯಾವುದಾದ್ರೂ ಗ್ರಹಗಳ ಬದಲಾವಣೆ ಆಗ್ತಿದೆ ಅಂತ ನೋಡೋದಾದರೆ ನೋಡಿ, ಆಗಸ್ಟ್ 1ನೇ ತಾರೀಕು ಶುಕ್ರ ಗ್ರಹ ಸಿಂಹ ರಾಶಿಯಿಂದ ಕನ್ಯಾ ರಾಶಿಗೆ ಅಂದರೆ ತನ್ನ ನೀಚ ರಾಶಿಗೆ ತನ್ನ ಪ್ರವೇಶನ ಬೆಳೆಸ್ತಾ ಇದೆ. ಹಾಗೆ 2ನೇ ತಾರೀಕು ಕುಜಗ್ರಹ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ತನ್ನ ಪತನ ಬದಲಾಯಿಸ್ತಾ ಇದೆ. ಅದೇ ರೀತಿಯಲ್ಲಿ 5ನೇ ತಾರೀಕು ಬುಧಗ್ರಹ ಸಿಂಹ ರಾಶಿಯಿಂದ ಕಟಕ ರಾಶಿಗೆ ವಕ್ರ ಚಲನೆನ ಶುರು ಮಾಡುತ್ತೆ. ಅದೇ ರೀತಿ 22ನೇ ತಾರೀಕು ಮತ್ತೆ ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಮತ್ತೆ ನೇರ ಚಲನೆನ ಶುರು ಮಾಡುತ್ತೆ ಬುಧಗ್ರಹ. ಇನ್ನು ಸೂರ್ಯ ಬಂದು 7ನೇ ತಾರೀಕು ಕಟಕ ರಾಶಿಯಿಂದ ಸಿಂಹ ರಾಶಿಗೆ ಅಂದರೆ ತನ್ನ ಸ್ವಂತ ರಾಶಿಗೆ ತನ್ನ ಪತನ ಬದಲಾವಣೆ ಮಾಡುತ್ತೆ. ಇನ್ನು ಇದರಿಂದ ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ದ್ವಾದಶ ರಾಶಿಗಳ ಮೇಲೆಲ್ಲ ಪ್ರಭಾವ ಬೀರುತ್ತೆ ಅನ್ನೋದನ್ನ ನೋಡೋಣ ಬನ್ನಿ. ಕಟಕ ರಾಶಿಯವರಿಗೆ ಆಗಸ್ಟ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡಿದ್ರೆ ನೋಡಿ, ಇಷ್ಟು ದಿವಸಗಳ ಕಾಲ ಗುರು ಕಂಬಸ್ಟ್ ಆಗಿದ್ರು, ಅಂದರೆ ಸೂರ್ಯನ ಹತ್ರದ ಡಿಗ್ರಿನಲ್ಲಿದ್ದು ಹಸ್ತಂಗತನಾಗಿದ್ದರು. ಇನ್ಮೇಲೆ ತನ್ನ ನಾರ್ಮಲ್ ಸ್ಥಿತಿಗೆ ಬರೋದ್ರಿಂದ ಗುರುವಿನಿಂದ ಒಳ್ಳೆ ಅನುಗ್ರಹ ಸಿಗ್ತಾ ಹೋಗ್ತಾ ಇರುತ್ತೆ. ಅಂದರೆ ಏನು ಅವರಿಗೆ ಗುರುಬಲ ಬಂದಿದೆ, ಇನ್ನು ಮೇಲೆ ಅವರಿಗೆ ಮದುವೆ ಮಾತುಕತೆಗಳಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗಿರ್ಬೋದು ಎಲ್ಲನೂ ಮಾಡ್ಕೊಳ್ಳೋದಕ್ಕೆ ಒಳ್ಳೆ ಅವಕಾಶಗಳಂತೂ ಬಂದಿದೆ. ಜೊತೆಗೆ ನಿಮಗೆ ಲಗ್ನದಲ್ಲೇ 17ನೇ ತಾರೀಕುವರೆಗೂ ಸೂರ್ಯನ ಸಂಚಾರ ಇರುತ್ತೆ. ಗುರು ಸೂರ್ಯ ಬಂದು ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಅದು ನಿಮ್ಮ ಏನು ರಾಶಿನಲ್ಲೇ ನಡೀತಾ ಇರೋದ್ರಿಂದ ತುಂಬ ಉತ್ತಮವಾದ ಫಲಗಳನ್ನ ನೋಡ್ಬೋದು. ಜೊತೆಗೆ ಗ್ರಹಣ ಕೂಡ ಆಗ್ತಾ ಇದೆ. ಗ್ರಹಣದ ಒಂದು ಫಲನೂ ಕೂಡ ನಿಮ್ಗೆ ಚೆನ್ನಾಗೇ ಇರುತ್ತೆ. ಆದರೆ ಮುಂಬರುವಂಥ ದಿನಗಳಲ್ಲಿ ಕೆಲವೊಂದು ಕಷ್ಟಗಳನ್ನ ಅನುಭವಿಸ್ಬೇಕಾಗಿ ಬರುತ್ತೆ. ಏನಕ್ಕೋಸ್ಕರ ಕಷ್ಟಗಳನ್ನ ಅನುಭವಿಸ್ಬೇಕು ಅಂತ ನೋಡಿದ್ರೆ ನೋಡಿ, 12ನೇ ಮನೆಯಲ್ಲಿ ಕುಜನ ಸಂಚಾರ ನಡೀತಾ ಇದೆ. ಸೊ 12ರಲ್ಲಿ ಕುಜ ಬಂದಾಗ ಏನಾಗುತ್ತೆ, ನಿಮಗೆ ಹಣಕಾಸಿನ ಖರ್ಚು ಜಾಸ್ತಿ ಆಗ್ತಾ ಇರುತ್ತೆ. ಜೊತೆಗೆ ಆತ್ರದ ನಿರ್ಧಾರಗಳನ್ನ ಜಾಸ್ತಿ ತೊಗೊಂಡ್ಬಿಡೋದು, ಸ್ಪೀಡಾಗಿ ಗಾಡಿಗಳನ್ನ ಓಡಿಸ್ಬಿಡೋದು, ಅದರಿಂದ ಆಕ್ಸಿಡೆಂಟ್ಗಳಾಗುವಂಥದ್ದು, ಮೈಯಿಂದ ರಕ್ತಗಳು ಹೋಗುವಂಥದ್ದು, ಏನಾದ್ರು ಮೂಳೆಗೆ ಸಂಬಂಧಪಟ್ಟಿರೋಂಥ ಪೆಟ್ಟು ಬೀಳುವಂಥದ್ದು, ಅಥವಾ ಯಾರ ಜೊತೆಲಾದರೂ ಜಗಳಗಳು ಮಾಡ್ಕೊಳ್ಳೋದು, ಪೊಲೀಸ್ ಸ್ಟೇಷನ್ನು ಅಥವಾ ಪಿಟಿ ಕೇಸ್ ಆಗುವಂಥದ್ದು, ಈ ರೀತಿ ಎಲ್ಲ ಸಮಸ್ಯೆಗಳನ್ನ ಎದುರಿಸುವಂಥ ಸಂಭವ ಕೂಡ ಬರಬಹುದು. ಸೊ ಹಾಗಾಗಿ ನಿಮಗೆ ಸಂಬಂಧನೇ ಪಡೆದೇ ಹೋದರೂ ಕೂಡ ವಿನಾಕಾರಣ ಜಗಳಕ್ಕೆ ನೀವು ಕೂಡ ಗುರಿಯಾಗುವಂಥದ್ದು ಅಥವಾ ನಿಮ್ಮ ಹೆಸರುಗಳನ್ನ ಸೇರಿಸ್ಕೊಳ್ಳುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ ಆಗಿರಿ. ಎಲ್ಲೋ ಯಾರೋ ಜಗಳ ಮಾಡ್ಕೊತಿದ್ದಾರೆ ಅಂತಂದರೆ ದಯವಿಟ್ಟು ಅದರಿಂದ ಎಷ್ಟು ಸಾಧ್ಯನೋ ಅಷ್ಟು ದೂರ ಇರಿ. ಈ ಒಂದು ತಿಂಗಳು ಕುಜ ಬದಲಾವಣೆ ಆಗೋವರೆಗೂ ಕೂಡ ವಾಹನಗಳನ್ನ ಚಲಾವಣೆ ಮಾಡಬೇಕಾದ್ರೆ ತುಂಬ ಕೇರ್ಫುಲ್ ಆಗಿರಬೇಕಾಗತ್ತೆ. ಇಲ್ಲಾಂದರೆ ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಹೆಣ್ಮಕ್ಳಿಗೆ ಅವರ ಗಂಡಂದಿರು ಯಾರಿರ್ತಾರೆ ಅವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ತುಂಬ ಮೇಜರಾಗಿ ಪ್ರಾಬ್ಲಮ್ಸ್ ಅಂತ ಬರಲ್ಲ, ಬಿಕಾಸ್ ನಿಮಗೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ 7ನೇ ಮನೆ ಮೇಲೆ ಮೇಜರ್ ಪ್ರಾಬ್ಲಮ್ಸ್ ಅಂತ ಏನು ಬರೋದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಜಗಳಗಳಾಗೋ ಸಂಭವ ಇರುತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ. ಸೊ ಹಾಗಾಗಿ ಕೇರ್ಫುಲ್ ಆಗಿರಿ. ನೀವೇನಾದರೂ ಭೂಮಿ ತಗೊಳ್ಳೋದು, ಮಾರೋದು ಇಂಥದ್ದೇನಾದ್ರು, ಯಾಕಂದರೆ ಗುರುಬಲ ಬಂದಿದೆ, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ತಗೋಬೇಕು ಅನ್ನೋಂಥ ಒಂದು ಅವಕಾಶಗಳು ಬರುತ್ತೆ. ಕೈನಲ್ಲಿ ದುಡ್ಡು ಬಂದಿದೆ ಅಥವಾ ಯಾವುದೋ ಒಂದು ಭೂಮಿ ತಗೋಬೇಕು ಅಂತ ಡಿಸಿಷನ್ ತಗೊಂಡಾಗ ಅಲ್ಲಿ ಭೂಮಿ ತಗೋಬೇಕು ಅನ್ನೋ ಸಮಯ ಬಂದಾಗ ನಿಮಗೆ ಲಿಟಿಗೇಷನ್ಸ್ ಬರೋದು, ಪೇಪರ್ ಸರಿಗಿಲ್ಲದೆ ಇರೋದು, ಆ ಥರದ ನಿರ್ಧಾರ ತಗೊಂಡು ಯಾವುದೋ ಏನೋ ಪ್ರಾಪರ್ಟಿನಲ್ಲಿ ಏನೋ ಪ್ರಾಬ್ಲಮ್ಸ್ ಇರೋಂಥ ಪ್ರಾಪರ್ಟಿಗಳಿಗೆ ದುಡ್ಡು ಹಾಕ್ಬಿಡೋವಂಥದ್ದು, ಆಮೇಲೆ ತಲೆ ಮೇಲೆ ಕೈ ಇಟ್ಕೊಂಡು ಕುತ್ಕೊಳ್ಳೋಂಥ ಪರಿಸ್ಥಿತಿ ಕೂಡ ಬರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ, ಯೋಚನೆ ಮಾಡಿ ನಿರ್ಧಾರಗಳನ್ನ ತಗೊಳ್ಳಿ. ಜೊತೆಗೆ ನಿಮಗೆ 2ನೇ ಮನೆಗೆ ಕೇತುವಿನ ಸಂಚಾರ ಇದೆ. ಸೂರ್ಯನು ಕೂಡ ಅದೇ ಮನೆಗೆ ತನ್ನ ಸ್ವಂತ ಮನೆಗೆ ಬರ್ತಾನೆ. ಸೊ ನಿಮ್ಗೆ 2ನೇ ಮನೆ ಅಧಿಪತಿ ಸೂರ್ಯನೇ ಆಗಿರೋದ್ರಿಂದ ಲಗ್ನದಿಂದ 2ನೇ ಮನೆಗೆ ಹೋಗೋದ್ರಿಂದ ಫಿನಾನ್ಷಿಯಲ್ ಸ್ಟೇಟಸ್ ತುಂಬ ಚೆನ್ನಾಗಿರುತ್ತೆ. ಗೌರ್ಮೆಂಟ್ ಕಡೆಯಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಸರಾಗವಾಗಿ ಆಗುತ್ತೆ. ಇನ್ನು ಮೇಲೆ ನೀವೇನಾದರೂ ಈ ಒಂದು ರಾಶಿನಲ್ಲಿ
ಗೌರ್ಮೆಂಟ್ ಜಾಬಲ್ಲಿ ಇರೋವಂಥರಾಗಿರ್ಬೋದು, ಅಥವಾ ಏನಾದರೂ ನೀವು ರಾಜಕೀಯದಲ್ಲಿ ಇರೋವಂಥರಾಗಿರ್ಬೋದು, ಯಾರಾದರೂ ಇದ್ರು ಅಂತಂದರೆ ಗೌರ್ಮೆಂಟಿಂದ ಆಗಬೇಕಾಗಿರೋ ಎಲ್ಲ ಕೆಲಸಗಳು ಕೂಡ ಈಸಿಯಾಗಿ ಆಗುತ್ತೆ. ಯಾರ್ದಾದ್ರೂ ಮೇಜರ್ ತುಂಬ ದೊಡ್ಡ ವ್ಯಕ್ತಿಗಳಿಂದ ಸೈನ್ ಆಗಬೇಕಾಗಿತ್ತು, ಅಥವಾ ಯಾರ ಕಡೆಯಿಂದ ಏನಾದ್ರು ಮಾತಾಡಿಸ್ಬೇಕಾಗಿತ್ತು, ಆ ಎಲ್ಲ ಕೆಲಸಗಳು ಕೂಡ ನಿಮಗೆ ಸುಲಭವಾದ ರೀತಿಯಲ್ಲಿ ಆಗುತ್ತೆ. ಆದರೆ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಮತ್ತು ಕೋಪ ತಾಪ ಜಾಸ್ತಿ ಇರುತ್ತೆ. ಬಾಯಿ ತೆಗೆದು ಮಾತಾಡೋಕೆ ಹೋದರೆ ಕೋಪಕ್ಕೆ ಏನೇನು ಮಾತಾಡ್ತೀರ ಅನ್ನೋದೇ ಗೊತ್ತಾಗಲ್ಲ. ಆ ಥರದ ನಿರ್ಧಾರ 12ನೇ ಮನೇಲಿ ಕುಜ ಕುತ್ಕೊಂಡಿದ್ದಾನೆ, 2ನೇ ಮನೇಲಿ ಸೂರ್ಯ ಕುತ್ಕೊಂಡಿದ್ದಾನೆ, ಆ ಥರದ ನಿರ್ಧಾರಗಳನ್ನ ತೊಗೊಂಡ್ಬಿಡೋದು, ಬಾಯಿಗೆ ಬಂದಂಗೆ ಏನಾದರೂ ಅಂದ್ಬಿಡೋದು. ಅದರಿಂದನೇ ನಿಮ್ಮ ಫ್ಯಾಮಿಲಿನಲ್ಲಿ ನೀವು ನಿಷ್ಠೂರ ಕಟ್ಕೊಳ್ಳೋಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಹುಷಾರಾಗಿರಿ. ಇನ್ನು ಕೇತು ಬೇರೆ 2ನೇ ಮನೇಲಿ ಇರೋದ್ರಿಂದ ಬಾಯಲ್ಲಿ ಏನಾದರೂ ಸಮಸ್ಯೆಗಳು ಅಂದರೆ ಡೆಂಟಲ್ ಪ್ರಾಬ್ಲಮ್ ಬರೋದಾಗಿರ್ಬೋದು, ಅಥವಾ ಬೋನ್ ಪ್ರಾಬ್ಲಮ್ ಬರುವಂಥದ್ದಾಗಿರ್ಬೋದು, ಅಥವಾ ಬಾಯಲ್ಲಿ ಅವಾಗವಾಗ ಹುಣ್ಣಾಗುವಂಥದ್ದಾಗಿರ್ಬೋದು, ಇದೆಲ್ಲನೂ ಕೂಡ ನೀವು ಎದುರಿಸುವಂಥ ಸಾಧ್ಯತೆಗಳು ಜಾಸ್ತಿನೇ ಇರುತ್ತೆ. ಇನ್ನು ಗುರುದೃಷ್ಟಿ ಅಂತ ನೋಡೋಕೆ ಬಂದಾಗ 5ನೇ ಮನೆ ಮೇಲೆ ಗುರುದೃಷ್ಟಿ ಇದೆ. ಮಕ್ಕಳಾಗಿಲ್ಲ, ತುಂಬ ದಿವಸದಿಂದ ಕೊರಗ್ತಿರೋವಂಥವ್ರಿಗೆ ಮಕ್ಕಳಾಗುವಂಥ ಚಾನ್ಸಸ್ ಇರುತ್ತೆ. ಗಂಡ ಹೆಂಡತಿ ಮಧ್ಯದಲ್ಲಿ ಪ್ರೀತಿ ವಿಶ್ವಾಸ ಜಾಸ್ತಿ ಆಗುತ್ತೆ. ಯಾರೆಲ್ಲ ಪ್ರೇಮಿಗಳಿದ್ರು ಅವರಿಗೆ ಮದುವೆ ಆಗುವಂಥ ಯೋಗಗಳು ಕೂಡ ಬರುತ್ತೆ. ಮನೇಲಿ ಹೋಗಿ ನಿಮ್ಮ ಪ್ರೇಮ ವಿಚಾರದ ಬಗ್ಗೆ ಹೇಳಿದಾಗ ಮನೇಲಿ ಒಪ್ಕೊಂಡು ನಿಮಗೆ ಮದುವೆಗಳನ್ನ ಮಾಡಿಸೋದು ಎಲ್ಲನೂ ಕೂಡ ನಿಮ್ಮ ಜೀವನದಲ್ಲಿ ನಡೀತಾ ಹೋಗುತ್ತೆ. ಆದರೆ ನೋಡಿ, ನಿಮಗೆ 8ನೇ ಮನೆಯಲ್ಲಿ ರಾಹುವಿನ ಸಂಚಾರ ನಡೀತಾ ಇದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಬರುವಂಥದ್ದು, ಎಸ್ಪೆಷಲಿ ಏನದು ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ ಆಗಿರ್ಬೋದು, ರಕ್ತಕ್ಕೆ ಸಂಬಂಧಪಟ್ಟಿರುವಂಥ ಸಮಸ್ಯೆಗಳಾಗಿರ್ಬೋದು, ಎದುರಿಸುವಂಥ ಸಮಸ್ಯೆಗಳು ಬರಬಹುದು. ಸ್ವಲ್ಪ ಕೇರ್ಫುಲ್ಲಾಗಿರಿ. ಸ್ವಲ್ಪನೇ ಆದರೂ ನಿಮಗೆ ವೇರಿಯೇಷನ್ ಬಂತು ಅಂತಲೇ ಮೊದಲೇ ಡಾಕ್ಟ್ರ್ ಹತ್ರ ಹೋಗಿ ತೋರಿಸ್ಕೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ನ ತಗೊಳ್ಳಿ. ಇನ್ನು ನಿಮಗೆ ಶನಿಯ ಸಂಚಾರ ಅಂತ ನೋಡೋಕೆ ಬಂದಾಗ 9ನೇ ಮನೆಯಲ್ಲಿ ಶನಿ ಕುತ್ಕೊಂಡಿದ್ದಾನೆ, 2ನೇ ಮನೆಯಲ್ಲಿ ಸೂರ್ಯ ಕೇತುವಿನ ಸಮಾಗಮ ಆಗಿದೆ. ಇದೆರಡೂ ಕೂಡ ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಲ್ಲ. ಗುರುದೃಷ್ಟಿ ಬೀಳ್ತಾ ಇರೋದ್ರಿಂದ ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮ ಸಮಸ್ಯೆ ಬಗೆಹರಿಯುತ್ತೆ. ಆದರೆ ಅಂದರೆ ಬೇಗ ನೀವು ಡಾಕ್ಟ್ರ್ ಹತ್ರ ತೋರಿಸೋದಾಗಿರ್ಬೋದು, ಅಥವಾ ಒಳ್ಳೆ ಔಷಧಿ ಕೊಡಿಸೋವಂಥದ್ದಾಗಿರ್ಬೋದು, ಏನಾದರೂ ಒಂದು ಕ್ರಮನ ನೀವು ತೊಗೋಬೇಕಾಗಿ ಬರುತ್ತೆ. ಹುಷಾರಿಲ್ಲ ಅಂದಿದ್ದು ಮಾತ್ರಕ್ಕೆ ಏನೋ ಒಂದು ಮಾತ್ರೆ ತಗೋ, ಅಯ್ಯೋ ನೋಡೋಣ ಬಿಡು ಅಂತ ನೀವು ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೆ ಅದು ಮೇಜರಾಗಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ನೋಡಿ, ಸಣ್ಣ ಪುಟ್ಟ ಸಮಸ್ಯೆಗಳು ಅಷ್ಟೇ ಇದೆ, ತುಂಬ ಮೇಜರ್ ಪ್ರಾಬ್ಲಮ್ಸ್ ಅಂತ ಖಂಡಿತವಾಗ್ಲೂ ಇಲ್ಲ ಕಟಕ ರಾಶಿಯವರಿಗೆ. ಸೊ ನಿಧಾನಗತಿನಲ್ಲಿ ಖಂಡಿತವಾಗ್ಲೂ ಪ್ರಗತಿ ಅನ್ನೋದು ನಿಮ್ಗೆ ಸಿಕ್ಕೇ ಸಿಗುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ನೀವು ಅಂತ ನೋಡಿದ್ರೆ, ಮೊದಲನೇದಾಗಿ ಕುಜಗ್ರಹದ ಶಾಂತಿ ಮಾಡ್ಕೋಬೇಕಂದ್ರೆ ಕುಜ ಗಾಯತ್ರಿ ಮಂತ್ರನ ಪ್ರತಿದಿನ ಹೇಳ್ಕೊಳ್ಳುವಂಥದ್ದು. ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಮಂಗಳವಾರದ ದಿವಸ ತೊಗರಿಬೇಳೆನ ದಾನ ಮಾಡಿ, ಅಂದರೆ ನಿರ್ಗತಿಕರಿಗೆ ಡೊನೇಟ್ ಮಾಡಿ. ಪ್ರತಿದಿನ 10 ನಿಮಿಷ ಮೆಡಿಟೇಷನ್ ಮಾಡಿ. ಯಾಕಂದರೆ ಆತ್ಮದ ನಿರ್ಧಾರ ಅಂತ ಬೇರೆ ಹೇಳಿದೆ. ನಿಮ್ಮ ರಾಶಾಧಿಪತಿ ಇನ್ನು ಚಂದ್ರ ಆಗಿರ್ತಾನೆ. ಮೂಡ್ ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ನಿಮಗೆ ಏನು ಡಿಸಿಷನ್ ತೊಗೋಬೇಕನ್ನೋ ಕನ್ಫ್ಯೂಷನ್ ಆಗಿಬಿಡುತ್ತೆ. ಸೊ ಹಾಗಾಗಿ ಪ್ರತಿದಿನವೂ ಕೂಡ ಒಂದು 10 ನಿಮಿಷ ಮೆಡಿಟೇಷನ್ ಮಾಡ್ಕೊಳ್ಳಿ, ಸೂರ್ಯ ನಮಸ್ಕಾರ ಹಾಕ್ಕೊಳ್ಳಿ. ಇದಿಷ್ಟೇ ಸಾಕು. ನಿಮ್ಮ ಜೀವನದಲ್ಲಿ ಎಂಥ ಸಮಸ್ಯೆಗಳು ಬಂದರೂ ಕೂಡ ಅದು ಯಾವುದಾದ್ರೂ ಒಂದು ರೀತಿಯಲ್ಲಿ ಪರಿಹಾರ ಆಗ್ತಾ ಹೋಗ್ತಾ ಇರುತ್ತೆ. ನೋಡಿ, ಇಲ್ಲಿವರೆಗೂ ಹೇಳಿರುವಂತಹ ಫಲಾನುಫಲಗಳು ಗ್ರಹಗಳ ಸ್ಥಾನಮಾನದ ಆಧಾರದ ಮೇಲೆ ಆಗಿರುತ್ತೆ. ಆದರೆ ನಿಮ್ಮ ವೈಯಕ್ತಿಕ ಜಾತಕನ ತೋರಿಸ್ಕೊಳ್ಳೋದು ಬಹಳ ಮುಖ್ಯ ಆಗಿರುತ್ತೆ. ಯಾಕೆಂದರೆ ನಿಮಗೆ ನಡೀತಿರುವಂತಹ ದಶಾ ಭುಕ್ತಿ ಆಗಿರ್ಬೋದು, ಅಥವಾ ಗ್ರಹಗಳ ಸ್ಥಾನಮಾನ ಆಗಿರ್ಬೋದು, ಅದಕ್ಕೆ ತಕ್ಕ ಪರಿಹಾರಗಳನ್ನ ಮಾಡ್ಕೊಳ್ಳೋದ್ರಿಂದ ನಿಮ್ಮ ಜೀವನದಲ್ಲಿ ಏಳಿಗೆ ಮತ್ತು ಒಳಿತನ್ನ ಖಂಡಿತ ನೀವು ನಿರೀಕ್ಷೆ ಮಾಡ್ಬೋದು. ಸೊ ನಮ್ಮಲ್ಲಿ ಏನಾದರೂ ನೀವು ನಿಮ್ಮ ಜಾತಕನ ತೋರಿಸ್ಕೊಬೇಕು ಅಂತಂದರೆ ಸ್ಕ್ರೋಲ್ ಆಗ್ತಿರೋಂಥ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಜಾತಕನ ಪರಿಶೀಲನೆ ಮಾಡಿಸ್ಕೋಬೋದು. ಸೊ ಇಷ್ಟೊತ್ತವರೆಗೂ ಕೂಡ ನಮ್ಮ ರಾಶಿ ಭವಿಷ್ಯನ ಕೇಳಿದ್ದಕ್ಕಾಗಿ ಪ್ರತಿಯೊಬ್ಬರಿಗೂ ಕೂಡ ಧನ್ಯವಾದಗಳು.